ಚಿನ್ನ ಎತ್ತಲ್ಲ. ಅರಿವು ಕೇಂದ್ರ ಗ್ರಾಮ ಪಂಚಾಯಿತಿ ಗ್ರಂಥಾಲಯ ಮಕ್ಕಳ ಬೇಸಿಗೆ ಶಿಬಿರ ಪ್ರಾರಂಭೋತ್ಸವ. ಶ್ರೀ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾದಂಥ ಶ್ರೀ ಜಗದ್ಗುರು ಮೌಲೇಶ್ವರ ಅಂತ ಸ್ಥಳದಲ್ಲಿ ಈ ದಿನದಂದು 2026 ಶನಿವಾರ 6ನೇ ದಿನಾಂಕ 6/2/2026 ಶನಿವಾರ ಬೇಸಿಗೆ ಶಿಬಿರದ ತಮ್ಮೆಲ್ಲರಿಗೂ ಆರ್ಥಿಕ ಸುಸ್ವಾಗತ. ಈ ಕರ್ನಾಟಕ ಸರ್ಕಾರ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, ಜಿಲ್ಲಾ ಪಂಚಾಯತ್ ಯಾದಗಿರಿ, ತಾಲೂಕು ಪಂಚಾಯತಿ ಸುರ್ಪುರ್, ಗ್ರಾಮ ಪಂಚಾಯತಿ ಚಿಂತಣಿ ಈ ಅರಿವು ಕೇಂದ್ರ ಚಿಂತಣಿ ಬೇಸಿಗೆ ಶಿಬಿರ ಪ್ರಾರಂಭವಾಗಿದ್ದು, ಈ ಪ್ರಾರಂಭಕ್ಕೆ ತಾವೆಲ್ಲ ಮಕ್ಕಳು ಹಾಗೂ ವಿದ್ಯಾರ್ಥಿಗಳು ಹಾಗೂ ಆತ್ಮೀಯ ಶಿಕ್ಷಕರು ಹಾಗೂ ಮೇಲುಚ್ಚಿನ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಎಲ್ಲರೂ ಬಂದಿದ್ದಕ್ಕೆ ಸ್ವಾಗತ. ಮೊದಲನೇದಾಗಿ ಗ್ರಾಮ ಪಂಚಾಯತಿ ಪಿಡಿಒ ಆದಂಥ ಪಿಡಿಒ ಸರ್ ಅವರು ಈ DN ಹಳ್ಳಿ ಅವರು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರಿಕೊಳ್ಳುತ್ತೇನೆ. ಹಾಗೂ ಮುಖ್ಯ ಅತಿಥಿ ಸ್ಥಾನವನ್ನು ಶ್ರೀ ಅಮರೇಶ್ ಗುಜರತಿ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಇನ್ನೊಬ್ಬರ ಪ್ರಾಥಮಿಕ ಶಾಲೆ ದಾದಲಾಪುರ್ ಶ್ರೀ ಸೇವನಾಯಕ ಪಾಟೀಲ್ ಅವರು ಕೂಡ ಈ ಸ್ವಾಗತಕ್ಕೆ ಕೋರಿಕೊಳ್ಳುತ್ತೇನೆ. ಹಾಗೂ ಗ್ರಾಮ ಪಂಚಾಯತಿ ಗ್ರಂಥಾಲಯ ಮೇಲ್ವಿಚಾರಕರಾದ ಶ್ರೀ ಗಂಗಾಧರ ಸರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕು ಕೋರಿಕೊಳ್ಳುತ್ತೇನೆ. ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಎಲ್ಲರೂ ಬಂದದಕ್ಕೆ ನನ್ನ ಕಡೆಯಿಂದ ಸ್ವಾಗತವನ್ನು ಕೋರಿಕೊಳ್ಳುತ್ತೇನೆ. ಹಾಗೂ ಎಲ್ಲ ವಿದ್ಯಾರ್ಥಿಗಳು ಕೂಡ ಧನ್ಯವಾದ ಕೋರಿಕೊಳ್ಳುತ್ತೇನೆ. ಈ ಕರ್ನಾಟಕ ಸರ್ಕಾರ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, ಜಿಲ್ಲಾ ಪಂಚಾಯತಿ ಯಾದಗಿರಿ ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿ ಚಿಂತಣಿ ಅರಿವು ಕೇಂದ್ರ ಚಿಂತಣಿ ಬೇಸಿಗೆ ಶಿಬಿರ ಪ್ರಾರಂಭವಾಗಿದ್ದು, ಈ ದಿನದಂದು 15 ದಿನಗಳ ಮೂಲಕ ಈ ಬೇಸಿಗೆ ಶಿಬಿರದಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಬಂದು ಇಲ್ಲಿರುವಂತಹ ಪುಸ್ತಕಗಳನ್ನು ಓದಿ ತಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವ ಉದ್ದೇಶದಿಂದ ಇದನ್ನು ಪ್ರಾರಂಭ ಮಾಡಿದ್ದು. ದಿನಾಂಕ 2/5/2021 ಪ್ರಾರಂಭವಾಗಿದ್ದು 15 ದಿನಗಳ ಮುಖಾಂತರ ಈ ಒಂದು ಶಿಬಿರ ನಡೆಯುತ್ತದೆ. ಹಾಗಾಗಿ ಎಲ್ಲಾ ವಿದ್ಯಾರ್ಥಿಗಳು ಬಂದು ಇದಕ್ಕೆ ಪ್ರೋತ್ಸಾಹ ನೀಡಬೇಕೆಂದು ಕೇಳುತ್ತೇವೆ. ಇದರ ಹೆಚ್ಚಿನ ಮಾಹಿತಿಯಾದಂಥ ಗ್ರಾಮ ಪಂಚಾಯತಿ ಗ್ರಂಥಾಲಯದ ಮೇಲ್ವಿಚಾರಕರಾದ ಗಂಗಾಧರ ಸರ್ ಅವರು ಒಂದೆರಡು ಅನಿಸಿಕೆಗಳು ಹೇಳಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಈ ಒಂದು ಗ್ರಾಮ ಪಂಚಾಯಿತಿ ಗ್ರಂಥಾಲಯ ಅಥವಾ ಅರಿವು ಕೇಂದ್ರ ಚಿಂತನೆ ವತಿಯಿಂದ 15 ದಿವಸದವರೆಗೆ ಒಂದು ಬೇಸಿಗೆ ಶಿಬಿರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅರಿವು ಕೇಂದ್ರದ ವತಿಯಿಂದ. ಇದು ವಿಶೇಷವಾಗಿರ್ತಕ್ಕಂಥ, ಈಗ ಬೇರೆ ಬೇರೆ ಕಡೆ ನಾವು ನೋಡ್ತಾ ಇದ್ದೀವಿ ಬೇಸಿಗೆ ಶಿಬಿರಗಳು ಮಾಡ್ತಾರೆ. ಆ ಬೇಸಿಗೆ ಶಿಬಿರದಲ್ಲಿ ಮುಖ್ಯವಾಗಿ ಏನು ಉದ್ದೇಶ ಅಂತಂದ್ರೆ, ಮಕ್ಕಳು ಅಲ್ಲಲ್ಲಿ ಆಟ ಆಡ್ತಾ ಇರ್ತಾರೆ, ಬಿಸಿಲು ಇರ್ತದ, ಆ ಸಂದರ್ಭದಾಗ ಖಾಲಿ ಇರ್ತಾವ ಮಕ್ಕಳು. ಸುಮಾರು 40ಕ್ಕಿಂತ ಮೇಲ್ಪಟ್ಟ ಮಕ್ಕಳು, 40 ಸಂಖ್ಯೆಕ್ಕಿಂತ ಹೆಚ್ಚು ಆ ಮಕ್ಕಳನ್ನು ಈ ಒಂದು ಚಟುವಟಿಕೆಯಲ್ಲಿ ತೊಡಗಿಸ್ಬೇಕನ್ನತಕ್ಕಂಥದ್ದು ಮಹತ್ವವಾಗಿರ್ತಕ್ಕಂಥ ಒಂದು ಪಂಚಾಯತ್ ರಾಜ್ ಇಲಾಖೆ, ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಒಂದು ಅಧಿಕಾರಿಗಳು ಈ ಒಂದು ಇಲಾಖೆ ವತಿಯಿಂದ ಇಡೀ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಕಡೆ ಬೇಸಿಗೆ ಶಿಬಿರ ಪ್ರಾರಂಭ ಮಾಡಿದ್ದೀವಿ. ಬೇಸಿಗೆ ಶಿಬಿರದಲ್ಲಿ ಮಕ್ಕಳಿಗೆ ಸೃಜನಾತ್ಮಕ ಕಲೆ, ಓದುವ ಕಲೆ, ಪುಸ್ತಕ ಪರಿಚಯ, ನಿಧಿ ಶೋಧ ಕಾರ್ಯಕ್ರಮ, ಹಾಗೆ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಆ ಮಕ್ಕಳಲ್ಲಿರ್ತಕ್ಕಂಥ ಒಂದು ಕಲೆ, ಒಂದು ಓದತಕ್ಕಂಥ ಆಸಕ್ತಿ ಮತ್ತು ಬೇಸಿಗೆ ಸಮಯದ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಏನೈತಪ್ಪ ಅಂದ್ರೆ, ಆ ಮಕ್ಕಳಿಗೆ ಮುಖ್ಯವಾಗಿ ಸಮಯದ ಸದುಪಯೋಗ ಆಗಬೇಕು. ಬೇಸಿಗೆ ಸಮಯದಲ್ಲಿ ರಜೆ ಬಿಟ್ಟಿದ್ದರಿಂದ ಸುಮಾರು ಒಂದು 3 ಗಂಟೆ ಕಾಲ ಒಂದು ಅರಿವು ಕೇಂದ್ರದ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಮುಖಾಂತರ ಆ ಮಕ್ಕಳಿಗೆ ಏನೈತಪ್ಪ ಅಂದ್ರೆ ವಿವಿಧ ಸೃಜನಾತ್ಮಕ ಕಲೆಯನ್ನು ಕಲಿಸ್ತಕ್ಕಂಥದ್ದು ಬಹಳ ಮುಖ್ಯವಾಗಿದೆ. ನಿನ್ನೆ ಪ್ರಾರಂಭ ಮಾಡಬೇಕಾಗಿತ್ತು. ನಿನ್ನೆ ಮೇ 1 ಕಾರ್ಮಿಕ ದಿನಾಚರಣೆ ಇರುವುದರಿಂದ ನಿನ್ನೆ ಆಗಲಿಲ್ಲ. ಇವತ್ತಿನಿಂದ ಪ್ರಾರಂಭ ಆಗಿ 15 ದಿವಸ ಇರ್ತದೆ ಈ ಕಾರ್ಯಕ್ರಮ. 15 ದಿವಸದವರೆಗೆ ಎಲ್ಲ ರೀತಿಯ ನಿಮ್ಗೆ ಇಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಚಾಕ್ಲೇಟ್ ಇರ್ಬೋದು, ಕುಡಿಯೋ ನೀರಿನ ವ್ಯವಸ್ಥೆ ಇದೆ, ಟಾಯ್ಲೆಟ್ ವ್ಯವಸ್ಥೆ ಇದೆ, ಎಲ್ಲ ವ್ಯವಸ್ಥೆ ಇದೆ. ಮತ್ತು ತಂಪಾದ ಈ ಒಂದು ಎಷ್ಟು ಚೆನ್ನಾಗಿದೆ ನೋಡಿ, ಎಲ್ಲ ಪ್ಲೇಸ್ ಒಳ್ಳೆ ಒಂದು ಪ್ಲೇಸ್ ಇದೆ. ಗಾಳಿ ಬೆಳಕು ಚೆನ್ನಾಗಿ ಬರ್ತದ. ಇಲ್ಲಿ ಮಕ್ಕಳು ಕೂಡಕ ಎಲ್ಲ ಒಂದು ವ್ಯವಸ್ಥೆ ಇದೆ. ಕೆಳಗಡೆ ಟೈಲ್ಸ್ ಹಾಕಿದ್ದು, ಆಮೇಲೆ ಬರ್ಕ ಹಾಕಿದ್ದು ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಅದಕ್ಕಾಗಿ ನೀವೇನು ಮಾಡ್ಬೇಕಂದ್ರೆ ಪ್ರತಿ ದಿವಸ 3 ತಾಸು ಎಲ್ಲೇ ಕುಂತು ಟೈಮ್ ಪಾಸ್ ಮಾಡೋದು ಬೇಡ. ಇವತ್ತಿಲ್ಲಿ ನೋಡ್ತಾ ಇದ್ವಿ ಕ್ರಿಕೆಟ್ ಕ್ರಿಕೆಟ್ ಆಡೋದ್ರಿಂದ ಏನು ಬರ್ತದೆ ನಿಮ್ಗೆ? ಕ್ರಿಕೆಟ್ ಆಡ್ರಿ, ನೀವು ಸಾಯಂಕಾಲ ಟೈಮು ಯಾವಾಗ ಒಂದು ಟೈಮ್ ಆಡ್ರಿ. ಅದ್ರ ಜೊತೆಗೆ ಇಲ್ಲಿ ಬಂದು ಸ್ವಲ್ಪ ಕುಂತು ನೀವೇನು ಮಾಡಕ ಅಭ್ಯಾಸ ಮಾಡ್ಬೇಕು.
ಇಲ್ಲಿ ಏನು ಅಭ್ಯಾಸ ನಿಮ್ಗೆ ಆಕ್ಟಿವಿಟಿ ಕೊಡೋದು, ಏನು ಪುಸ್ತಕ ಓದೋದು ಅದು ಬರೀ ಇದು ಬರೀ ಅಂತ ಏನಿಲ್ಲ. ನಿಮ್ಮ ಉಲ್ಲಾಸ ರಹಿತ ಅಂದ್ರೆ ಆ ಖುಷಿಲಿಂದ ಕಲಿಯೋದು. ಖುಷಿ ಅಂದ್ರೆ ಏನು ಗೊತ್ತಾ? ಖುಷಿಲಿಂದ ಕಲಿತಕ್ಕಂಥದ್ದು ಒಂದು ಇದೆ. ಅದಕ್ಕಾಗಿ ಅರಿವು ಕೇಂದ್ರ ಇವತ್ತ ಪಂಚಾಯತ್ ರಾಜ್ ಇಲಾಖೆ ಏನ್ ಮಾಡ್ತಾ ಇದೆ ಅಂತಂದ್ರೆ ಇವತ್ತ ಒಳ್ಳೆ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೇವೆ. ಇವತ್ತ ಪ್ರಾರಂಭ ಆಗಿದೆ. ನಾಳೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಎಲ್ಲಾ ಸಂಖ್ಯೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ಬಂದೇನೈತಪ್ಪ ಅಂದ್ರ ಈ ಪುಸ್ತಕವನ್ನು ಪರಿಚಯ ಮಾಡೋದು. ಪುಸ್ತಕ ಪರಿಚಯ ಮಾಡಿದ ನಂತರ ಪುಸ್ತಕದಲ್ಲಿ ಇರ್ತಕ್ಕಂಥ ಚಿತ್ರಗಳನ್ನು ಬಿಡಿಸೋದು, ಪುಸ್ತಕದಲ್ಲಿ ಹೇಳಿರ್ತಕ್ಕಂಥ ಕಥೆಗಳನ್ನು ನಿಮ್ಮ ಭಾಷೆಯಲ್ಲಿ ಬರೀತಕ್ಕಂಥದ್ದು. ಆಮೇಲೆ ಇದ್ರ ಒಳಗಡೆ ಈ ಪುಸ್ತಕ ಯಾರು ಬರೆದರು, ಈ ಚಿತ್ರಗಳು ಯಾರು ಬರೆದರು, ಈ ಪುಸ್ತಕದಲ್ಲಿ ಇರ್ತಕ್ಕಂಥ ಸ್ಟೋರಿ ಏನು, ಈ ರೀತಿಯಾಗಿ ವಿವಿಧ ಚಟುವಟಿಕೆಗಳನ್ನು ಕೂಡುವ ಮೂಲಕ ನಾವೇನ್ ಮಾಡ್ಬೇಕಾಗ್ತಂತಂದ್ರೆ ಈ ಒಂದು ಆಕ್ಟಿವಿಟಿ ಮಾಡ್ಬೇಕಾಗ್ತದೆ. ಅದಕ್ಕಾಗಿ ಇವತ್ತ ನಮ್ಮ ಈ ಒಂದು ಗ್ರಂಥಾಲಯ ಮಕ್ಕಳ ಕ್ಲಬ್ ಅಂತ ಮಾಡಿ ಈ ಒಂದು ಗ್ರಂಥಾಲಯ ಕ್ಲಬ್ ಅಧ್ಯಕ್ಷರು ಯಾರು? ನಮ್ಮ ಮಲ್ಲಣ್ಣನೇ ಅಲ್ಲ, ಮಲ್ಲಣ್ಣ ಅಂಗಡಿ. ಹೌದಾ? ಮಲ್ಲು ನಮ್ಮ ಈ ಒಂದು ನಿನ್ನೆ ಹೇಳಿದೆ ನಾನು ಈ ರೀತಿ ಕಾರ್ಯಕ್ರಮ ಬಂದಿದೆ. ಅವ್ರು ಬೆಳಿಗ್ಗೆನೆ ಬಂದ್ರು, ಪಾಪ 8 ಗಂಟೆಗೆ ಬಂದಿದ್ದಾರೆ ಹುಡುಗರು, ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಅದಕ್ಕೆ ಗ್ರಂಥಾಲಯ ಕ್ಲಬ್ನ ಅಧ್ಯಕ್ಷರಾಗಿರುವಂತಹ ಶ್ರೀ ಮಲ್ಲಣ್ಣ ಆತನು ಕೂಡ 10ನೇ ತರಗತಿ ಮುಗಿದು ಈಗ ಪದವಿ ಪೂರ್ವ ಶಿಕ್ಷಣಕ್ಕೆ ಹೋಗ್ತಾ ಇದ್ದಾನೆ. ನಮ್ಮ ಗ್ರಂಥಾಲಯಕ್ಕೆ ಇಲ್ಲಿಯವರೆಗೆ ಒಳ್ಳೆ ರೀತಿಯ ಸಹಕಾರ ಕೊಟ್ಟಿದ್ದಾನೆ ಅಧ್ಯಕ್ಷರಾಗಿ. ಈಗಲೂ ಕೂಡ ಮಕ್ಕಳನ್ನು ಸೇರಿಸ್ತಕ್ಕಂಥದ್ದು, ಅಲ್ಲಲ್ಲಿ ಆಟ ಆಡ್ತಕ್ಕಂಥ ಮಕ್ಕಳಿಗೆ ಕೂಡ ಆತನ ಹೇಳಿ ಇಲ್ಲಿ ಕಳಿಸ್ತಕ್ಕಂಥ ವ್ಯವಸ್ಥೆ ಆಗಬೇಕು. ನೀವು ಅಲ್ಲಲ್ಲಿ ಆಟ ಆಡೋ ಬದಲ ಒಂದು 2-3 ತಾಸು ಬಂದು ನಿಮ್ಮ ಖುಷಿಯಿಂದ ಕಲೀರಿ. ನೀವು ಏನೋ ಒತ್ತಡ ಇಲ್ಲ ಇದ್ರಾಗ. ನೀವು ಆಳಿಸ್ಕರಿ, ಆಳೆ ಚಿತ್ರಗಳು ಬರೀರಿ, ನಿಮ್ಮದೇ ಆಗಿರ್ತಕ್ಕಂಥ ಏನು ನಿಮ್ಗೆ ತಿಳಿತದೋ ಅದು ಬರೀರಿ. ಇಲ್ಲ ಅಡುಗು ಮಾಡೋದಾಗ್ಲಿ, ವಿಮಾನ ಮಾಡೋದಾಗ್ಲಿ, ರಾಕೆಟ್ ಮಾಡೋದಾಗ್ಲಿ, ಈ ಸಣ್ಣ ಪೇಜ್ಗಳದ ಪೇಜ್ಗಳು ತಗೊಂಡು ಚಿತ್ರ ಬರೀರಿ, ನಿಮ್ಮದೇ ಆಗಿರ್ತಕ್ಕ ಕಥೆಗಳು ಬರೀರಿ. ಈ ರೀತಿಯಾಗಿ ಆಕ್ಟಿವಿಟಿ ಮಾಡೋ ಮೂಲಕ ಈ ಒಂದು ಬೇಸಿಗೆ ಶಿಬಿರ ಕಾರ್ಯಕ್ರಮ ತಮ್ಮೆಲ್ಲರಿಗೂ ನಾನು ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತಿಸುತ್ತಾ, ಇನ್ನು ಮುಂದೆ 15 ದಿವಸದವರೆಗೆ ನಡೀತಕ್ಕಂಥ ಈ ಒಂದು ಬೇಸಿಗೆ ಶಿಬಿರ ಅರಿವು ಕೇಂದ್ರದ ವತಿಯಿಂದ ಒಳ್ಳೆಯ ತಂಪಾದ ವಾತಾವರಣ ಇದೆ, ಒಳ್ಳೆ ರೀತಿ ಎಲ್ಲ ಸೌಕರ್ಯಗಳಿದ್ದಾವೆ. ದಯಮಾಡಿ ಅಲ್ಲೆಲ್ಲಿ ಟೈಮ್ ಪಾಸ್ ಮಾಡೋ ಬದಲ ಇಲ್ಲಿ ಬಂದು ಗೆಸಿ ಕುಂತು ಓದಿ ಕಲ್ತಿರಪ್ಪ ಅಂದ್ರೆ ನಿಮ್ಗೆ ಅಟ್ಲೀಸ್ಟ್ ಒಂದು ನೋಡಿದ್ರೆ ಸಾಕು, ಎಷ್ಟೋ ಒಂದು ಇದಾಗ್ತದೆ. ಪುಸ್ತಕಗಳಿಗೆ ಒಳಗಡೆ ಇರ್ತಕ್ಕಂಥದ್ದು ಏನೇ ಆಕ್ಟಿವಿಟಿಗಳದಾವ ಅವೆಲ್ಲ ಸ್ವಲ್ಪ ನೋಡ್ಕೊಂಡ್ಬಿಟ್ರೆ ನಿಮ್ಗೆ ಬಹಳ ಅನುಕೂಲ ಆಗ್ತದೆ. ನೀವು ಓದೋದು ಬೇಡ, ಈ ಚಿತ್ರ ಪ್ರತಿಯೊಂದು ಮಕ್ಕಳ ಪುಸ್ತಕ ಅದಾವ. ಈ ಪುಸ್ತಕದೊಳಗೆ ಸುಮ್ಮನೆ ಚಿತ್ರ ನೋಡಿದ್ರೆ ಎಷ್ಟೋ ನಾಲೆಜ್ ಬರ್ತದೆ. ಹೌದಲ್ಲ? ಈ ರೀತಿಯಾಗಿ ನೋಡ್ತಾ ನೀವು ಕಲಿಬಹುದು. ಚಿತ್ರಗಳನ್ನು ಬಿಡಿಸ್ತಾ ನೀವು ಕಲಿಬಹುದು. ಆಮೇಲೆ ನಿಮಗೆ ಏನು ಕತೆ, ಯಾವುದೇ ಒಂದು ಶಬ್ದಗಳು ಬರೆಯೋದಾಗ್ಲಿ, ನಿಮ್ಮದೇ ರೂಪದಲ್ಲಿ ಕಥೆಗಳನ್ನು ಬರೆಯೋದಾಗಲಿ, ಇದೆಲ್ಲ ಮಾಡತಕ್ಕಂಥ ಮೂಲಕ ನಿಮ್ಮ ಮಕ್ಕಳ ಈ ಒಂದು ಬೇಸಿಗೆ ಶಿಬಿರವನ್ನು ಸದುಪಯೋಗ ಪಡಿಸಿಕೊಳ್ಬೇಕಂತ ಹೇಳ್ತಾ, ಇಲ್ಲಿವರೆಗೆ ಈ ಒಂದು ಬೇಸಿಗೆ ಶಿಬಿರಕ್ಕೆ ನಮ್ಮೆಲ್ಲರಿಗೂ ಆಗಮಿಸಿ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ನೀಡಿರ್ತಕ್ಕಂಥ ನಮಗೆ ಮಾನ್ಯ ಶ್ರೀ DN ಹಳ್ಳಿ ಸಾಹೇಬರು, PO ಸಾಹೇಬರವರಿಗೆ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆ ಸಲ್ಲಿಸ್ತಾ, ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ನೀಡಿರ್ತಕ್ಕಂಥ ನಮ್ಮ ಈ ಒಂದು ತಿಂತಿಣಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರುವಂತಹ ಶ್ರೀ ಅಂಬರೀಶ್ ವಿಜರೇಶ್ ಸರ್ ಅವರು ಕೂಡ ಇದ್ದಾರೆ, ಸೇವನಾಯಕ್ ಸರ್ ಅವರು ಇದ್ದಾರೆ. ಈ ಒಂದು ಶಿಬಿರವನ್ನು ಕುರಿತು ಶ್ರೀ ಅಂಬರೀಶ್ ಸರ್ ಅವರೊಂದು ಎರಡು ಮಾತಾಡಬೇಕಾಗಿ ವಿನಂತಿ ಮಾಡ್ತಾ ಇದ್ದೀನಿ.